ಯಲಹಂಕದಲ್ಲಿ ಶುರುವಾಯಿತು ಕೆಂಪೇಗೌಡ ಜಯಂತಿ ವಾರ್. ಜೂನ್ 27ರಂದು ನಡೆಯಲಿದೆ 2 ಬಣಗಳ ಉತ್ಸವ. ಒಂದೆಡೆ ಒಂದಾದ ಬಿಜೆಪಿ ಬಿ ಟೀಮ್, ಜೆಡಿಎಸ್ ಕಾಂಗ್ರೆಸ್. ಒಬ್ಬಟ್ಟಿಯಾದ ಶಾಸಕ ವಿಶ್ವನಾಥ್ಗೆ ಕಾರ್ಯಕರ್ತರ ಬೆಂಬಲ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಯಲಹಂಕ ಕ್ಷೇತ್ರದಲ್ಲಿ ಇದೀಗ ಕೆಂಪೇಗೌಡ ಜಯಂತಿ ಪಾಲಿಟಿಕ್ಸ್ ರಂಗೇರಿದೆ. ಒಂದೆಡೆ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ತಾವು ಶಾಸಕರಾದ ದಿನದಿಂದಲೂ ನಡೆಸಿಕೊಂಡು ಬಂದಿರುವ ಕೆಂಪೇಗೌಡ ಜಯಂತಿಗೆ ಇದೀಗ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಬಿ ಟೀಮ್ ಎನಿಸಿಕೊಂಡಿರುವ ಸಂಸದ ಸುಧಾಕರ್ ಟೀಮ್ ಹಾಗೂ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಒಂದಾಗಿದ್ದಾರೆ. ಕೆಂಪೇಗೌಡರು ಎಲ್ಲರಿಗೂ ಸೇರೋದ ಒಂದು ಬೆಂಗಳೂರಲ್ಲಿ ಎಲ್ಲರೂ ನೆಲೆಸಿದ್ದಾರೆ. ಅಂದರೆ ಈ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಈಗ ಆಗ್ತಾ ಇದೆ. ನನಗೆ ಸುಧಾಕರಣ್ಣ ಫೋನ್ ಮಾಡಿದರು, ಇದು ಪಕ್ಷದಲ್ಲ, ಒಕ್ಕಲಿಗರದು ಅಲ್ಲ, ಕೆಂಪೇಗೌಡ ಜಯಂತಿ ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡೋಣ. ಹೌದು, ಕೆಂಪೇಗೌಡ ಜಯಂತಿ ಆಚರಿಸುವ ಸಲುವಾಗಿ ಸುಧಾಕರ್ ಟೀಮ್ ಹಮ್ಮಿಕೊಂಡಿದ್ದ ಪ್ರೆಸ್ ಮೀಟ್ನಲ್ಲಿ ಶಾಸಕ ವಿಶ್ವನಾಥ್ ಅವರ ಬೆಂಬಲಿಗರು ಮಾಡಿದ ಮುಖಭಂಗವನ್ನು ಸವಾಲಾಗಿ ತೆಗೆದುಕೊಂಡಿರುವ ಸುಧಾಕರ್ ಹಾಗೂ ಕಡತನ ಮೇಲೆ ಸತೀಶ್ ಇದೀಗ ಕಾಂಗ್ರೆಸ್ ಮುಖಂಡ ಕೇಶವ್ ರಾಜಣ್ಣ ಸೇರಿದಂತೆ ಜೆಡಿಎಸ್ ನಾಯಕರ ಬೆಂಬಲವನ್ನು ಪಡೆದಿದ್ದಾರೆ. ಏನೇ ಆದರೂ ಯಲಹಂಕ ಕ್ಷೇತ್ರದಲ್ಲಿ ನಾವು ಕೆಂಪೇಗೌಡ ಜಯಂತಿಯನ್ನು ಮಾಡೇ ತೀರುತ್ತೇವೆ ಎಂಬ ಹಠಕ್ಕೆ ಸಂಸದ ಸುಧಾಕರ್ ಟೀಮ್ ಬಿದ್ದಿದೆ. ಇನ್ನು ಶಾಸಕ ವಿಶ್ವನಾಥ್ ಅವರು ಕೂಡ ತಾವು ನಡೆಸಿಕೊಂಡು ಬಂದಿರುವ ಆಚರಣೆಯನ್ನು ಮುಂದುವರಿಸೇ ತೀರುತ್ತೇವೆ ಎಂಬ ಪಟ್ಟು ಹಿಡಿದಿದ್ದಾರೆ. ಈಗ ನಾನು ಶಾಸಕನಾದ ಮೇಲೆ ಎಲ್ಲ ಜಯಂತಿಗಳನ್ನು ಆ ಮೊದಲನೇ ವರ್ಷದಿಂದನೇ ಪ್ರಾರಂಭ ಮಾಡಿದ್ದೀನಿ. ನಾಡಪ್ರಭು ಕೆಂಪೇಗೌಡರ ಜಯಂತಿ, ಅಂಬೇಡ್ಕರ್ ಅವರ ಜಯಂತಿ, ಕನಕ ಜಯಂತಿ, ಬಸವ ಜಯಂತಿ, ಈ ಥರ ಸವಿತಾ ಸಮಾಜದ್ದು ಆಯಾ ಸಾಮರ್ಥ್ಯಕ್ಕೆ ತಕ್ಕನಂಗೆ ನಾವು ಯಾವುದೇ ಜಾತಿ ರಾಜಕೀಯ ಇಲ್ಲದೆ ನಾವು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಮತ್ತು ನಾಡಪ್ರಭು ಕೆಂಪೇಗೌಡರದ್ದು ಕೂಡ ಅಷ್ಟೇ, ಮೊದಲೆಲ್ಲ ಅಲ್ಲಿ ಮಾಲಾರ್ಪಣೆ ಮಾಡ್ತಾಯಿದ್ರು. ಆದರೆ ನಾನು ಶಾಸಕನಾದಮೇಲೆ ಎಲ್ಲರನ್ನೂ ಜೊತೆಯಲ್ಲಿ ಸೇರಿಸ್ಕೊಂಡು ಅದ್ದೂರಿಯಾದಂಥ ಕಾರ್ಯಕ್ರಮಗಳು, ಮೆರವಣಿಗೆಗಳು ಇವೆಲ್ಲವನ್ನು ಕೂಡ ಮಾಡಿದ್ದೀವಿ. ಇನ್ನು ಜೂನ್ 27ರಂದು ನಡೆಯಲಿರುವ ಈ ಕೆಂಪೇಗೌಡ ಜಯಂತಿಗೆ ಈಗಾಗಲೇ ಬರದ ಸಿದ್ಧತೆ ನಡೆಯುತ್ತಿರುವ ಸುಧಾಕರ್ ಆ್ಯಂಡ್ ಟೀಮ್ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಬಿಜೆಪಿ ನಾಯಕರ ಬೆಂಬಲವನ್ನು ಅಪೇಕ್ಷಿಸಿದ್ದಾರೆ. ಕೆಲವರು ಮಾತಾಡಿದ್ರೆ ಏನಾಗೋದಿಲ್ಲ. ನಾವು ಮಾತಾಡ್ತಕ್ಕಂಥದ್ದಲ್ಲ, ನಾವು ಮಾಡ್ತಕ್ಕಂಥ ಕೆಲಸ ಮಾತಾಡಬೇಕು. ಕೆಂಪೇಗೌಡರಿಗೋಸ್ಕರ ಏನೆಲ್ಲ ಮಾಡಿದೀವಿ ಅಂತಕ್ಕಂಥದ್ದು ಮುಂದಿನ ಪೀಳಿಗೆ ಮಾತಾಡಬೇಕು. ಇಂಥ ನಾಯಕರುಗಳು ಬಂದಿದ್ರು, ಹಿಂಗೆಲ್ಲ ಮಾಡಿದ್ರು, ಯಲಹಂಕದಲ್ಲಿ ನಾಡನ್ನ ಕಟ್ಟಂತವ್ರಿಗೆ ಏನೇನು ಮಾಡಿದ್ವು ಅಂತಕ್ಕಂಥದ್ದು ಮುಂದಿನ ಪೀಳಿಗೆ ಜನ ಮಾತಾಡ್ತಕ್ಕಂಥ ಕೆಲಸವನ್ನು ಆಗಬೇಕಾಗಿದೆ. ಮತ್ತೊಂದೆಡೆ ಶಾಸಕ ವಿಶ್ವನಾಥ್ ಅವರು ನನ್ನ ಕಾರ್ಯಕರ್ತರೇ ನನ್ನ ಶಕ್ತಿ ಎನ್ನುವ ಸಂದೇಶವನ್ನು ಎದುರಾಳಿಗಳಿಗೆ ನೀಡುತ್ತಾ ಕೆಂಪೇಗೌಡ ಜಯಂತಿಗೆ ತಯಾರಿ ನಡೆಸುತ್ತಿದ್ದಾರೆ. ಆದರೆ ಇವತ್ತು ಏಕಾಏಕಿ ಕೆಲವರಿಗೆ ಕೆಂಪೇಗೌಡರ ಮೇಲೆ ಭಾಳ ಪ್ರೀತಿ ಎಲ್ಲ ಉಕ್ಕಿಬಿಟ್ಟೈತೆ. ಮತ್ತು ಬೇರೆ ಇನ್ಯಾವುದೇ ಒಂದು ಜನಾಂಗದ ಮಹಾಪುರುಷರ ಕಾರ್ಯಕ್ರಮಗಳ ಬಗ್ಗೆನೂ ಅವ್ರೇನು ತಲೆ ಕೆಡಿಸ್ಕೊತಾ ಇಲ್ಲ, ಮಾಡಲೂ ಇಲ್ಲ. ಒಟ್ಟಿನಲ್ಲಿ ಕೆಂಪೇಗೌಡ ಜಯಂತಿ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕೆಂದಿರುವ ಸಂಸದ ಸುಧಾಕರ್ ಆ್ಯಂಡ್ ಟೀಮ್ ಪಕ್ಷದ ಚೌಕಟ್ಟನ್ನು ಮೀರಿ ಯೋಜನೆ ರೂಪಿಸುತ್ತಿದ್ದಾರೆ. ಏಟಿಗೆ ಎದುರೇಟು ನೀಡುತ್ತಾ ಬಂದಿರುವ ಶಾಸಕ ವಿಶ್ವನಾಥ್ ಅವರು ಕಾರ್ಯಕರ್ತರ ಬೆಂಬಲದಲ್ಲೇ ಕಾರ್ಯಕ್ರಮ ಯಶಸ್ವಿಗೊಳಿಸಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ಕರ್ನಾಟಕ ಕೇಸರಿ ನ್ಯೂಸ್, ಬೆಂಗಳೂರು.